ಹಾಸನ ಜಿಲ್ಲೆಯಲ್ಲಿ ಜನ ಗ್ಯಾಸ್ ಸಿಲಿಂಡರ್ಗಾಗಿ ಪರದಾಡುವ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಗ್ಯಾಸ್ ಏಜೆನ್ಸಿ ಮುಂದೆ ಮುಗಿಬಿದ್ದಿದ್ದಾರೆ ಜನ. ಹಾಸನ ಜಿಲ್ಲೆಯಲ್ಲಿ ಗ್ಯಾಸ್ ಸಿಲಿಂಡರ್ಗೆ ಮುಗಿಬಿದ್ದಿದ್ದಾರೆ ಜನ. ಆಲೂರಿನ ಭಾರತ್ ಗ್ಯಾಸ್ ಏಜೆನ್ಸಿ ಎದುರು ನೂಕುನುಗ್ಗಲು ಉಂಟಾಗಿದೆ. ನಾ ಮುಂದು ತಾ ಮುಂದು ಅಂತ ಸಿಲಿಂಡರ್ ಖರೀದಿ ಮಾಡ್ತಾ ಇದ್ದಾರೆ. ಗ್ಯಾಸ್ ಸಿಗ್ತಾ ಇದ್ದಂತೆ ತಲೆ ಮೇಲೆ ಹೊತ್ಕೊಂಡು ಮನೆಗೆ ಹೋಗ್ತಾ ಇದ್ದಾರೆ ಮಹಿಳೆಯರು. ಸ್ಥಳಕ್ಕೆ ಭೇಟಿ ನೀಡಿ ಸಕಲೇಶಪುರ ಶಾಸಕ ಅಲ್ಲಿ ಪರಿಸ್ಥಿತಿಯನ್ನು ಕೂಡ ಗಮನಿಸಿದ್ದಾರೆ. ಹಾಸನ ಜಿಲ್ಲೆಯಲ್ಲಿ ಗ್ಯಾಸ್ ಸಿಲಿಂಡರ್ಗಾಗಿ ಜನ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ. ಒಂದು ಕಡೆಯಲ್ಲಿ ಗ್ಯಾಸ್ ಏಜೆನ್ಸಿ ಮುಂದೆ ದೊಡ್ಡ ಸಾಲು ಕಂಡು ಬರ್ತಾ ಇದೆ. ನಾ ಮುಂದು ತಾ ಮುಂದು ಅಂತೇಳಿ ಜನ ಗ್ಯಾಸ್ ಖರೀದಿ ಮಾಡ್ತಾ ಇದ್ದಾರೆ. ನೋಡ್ತಾ ಇರಬಹುದು, ಎಲ್ಲರ ಕೈಯಲ್ಲೊಂದು ಗೃಹ ಬಳಕೆಯ ಸಿಲಿಂಡರ್ ಇದೆ. ಇತ್ತ ತಲೆ ಮೇಲೆ ಗ್ಯಾಸ್ ಸಿಲಿಂಡರ್ಗಳನ್ನು ಹೊತ್ತು ಸಾಕ್ತಾ ಇದ್ದಾರೆ ಮಹಿಳೆಯರು. ಸ್ಥಳಕ್ಕೆ ಶಾಸಕರು ಕೂಡ ಭೇಟಿ ಕೊಟ್ಟು ಜನರ ಸಮಸ್ಯೆ ಏನು ಇದನ್ನು ಆಲಿಸುವಂಥ ಕೆಲಸ ಮಾಡಿದ್ದಾರೆ ಎನ್ನುವಂಥ ಮಾಹಿತಿ ಇದೆ. ನೋಡ್ತಾ ಇರ್ಬೋದು ಎಷ್ಟು ಜನ ಒಂದು ಸಿಲಿಂಡರ್ಗಾಗಿ ಕಾಯ್ತಾ ಇದ್ದಾರೆ, ಅದು ಕೂಡ ಗ್ಯಾಸ್ ಏಜೆನ್ಸಿಯ ಮುಂದೆ. ಇತ್ತ ಲಾರಿ ಲೋಡ್ ಮಾಡಿಕೊಂಡು ಏಜೆನ್ಸಿಗೆ ಬಂದಿದೆ. ಜನ ಸಾಲುಗಟ್ಟಿ ನಿಂತಿದ್ದಾರೆ. ಎಲ್ಲರ ಕೈಯಲ್ಲೂ ಕೂಡ ಇರೋದು ಎಂಟಿ ಸಿಲಿಂಡರ್, ಖಾಲಿ ಸಿಲಿಂಡರ್ ಇದೆ. ಅದನ್ನು ಕೊಟ್ಟು ಬುಕ್ ಮಾಡಿರುವ ಹೊಸ ಸಿಲಿಂಡರ್ ಅಂತ ಹೇಳಿದರೆ ತುಂಬ ಇರುವಂಥ ಸಿಲಿಂಡರ್ನ ತಗೊಂಡು ಹೋಗಿ ಗ್ಯಾಸ್ ಏಜೆನ್ಸಿಗೆ ಬಂದಿದ್ದಾರೆ. ಪರಿಸ್ಥಿತಿ ಎಷ್ಟರ ಮಟ್ಟಿಗೆ ಹದಗೆಟ್ಟಿದೆ. ಒಂದು ಕಡೆಯಲ್ಲಿ ಗ್ಯಾಸ್ ಪೂರೈಕೆಯಲ್ಲಿ ವಿಳಂಬ ಆಗ್ತಾ ಇದೆ ಎನ್ನುವಂಥ ಆರೋಪ ಆ ಭಾಗದ ಜನರದ್ದು. ಆಲೂರು ತಾಲೂಕಿನಲ್ಲಿ ಆಗಿರುವಂಥ ಸಮಸ್ಯೆ ಇದು. ಹಾಸನ ಜಿಲ್ಲೆ ಆಲೂರು ತಾಲೂಕಿನಲ್ಲಿ ನಾ ಮುಂದು ತಾ ಮುಂದು ಅಂತೇಳಿ ಸಿಲಿಂಡರ್ ಖರೀದಿಗೆ ಜನ ಮುಗಿಬಿದ್ದಿರೋದು. ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಚಿನ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸಚಿನ್, ಗಮನಿಸ್ತಾ ಇದ್ವಿ, ಜನ ಸಾಲುಗಟ್ಟಿ ನಿಂತಿದ್ದಾರೆ. ಯಾಕೆ ಸಮಸ್ಯೆ ಆಗ್ತಾ ಇರೋದಲ್ಲಿ ಗ್ಯಾಸ್ ಪೂರೈಕೆಯಲ್ಲಿ? ಖಂಡಿತ ಸಂಪತ್, ಹಾಸನ ಜಿಲ್ಲೆಯ ಹಾಲೂರು ಪಟ್ಟಣದಲ್ಲಿ ಭಾರತ್ ಗ್ಯಾಸ್ ಏಜೆನ್ಸಿಯ ಎದುರು ಈಗ ಸಾಕಷ್ಟು ಜನ, ನೂರಾರು ಜನರು ಜಮಾಯಿಸಿರ್ತಕ್ಕಂಥದ್ದು. ಪ್ರಮುಖವಾಗಿ ಕಳೆದ 2 ತಿಂಗಳಿಂದ ಕೂಡ ಈ ಭಾಗದಲ್ಲಿ ಗ್ಯಾಸಿನ ಸಮಸ್ಯೆ ಇದೆ. ಅಧಿಕಾರಿಗಳಿಗೆ ಹೇಳಿದ್ರು ಕೂಡ ಎಲ್ಲೋ ಒಂದ್ ಕಡೆ ಈ ಒಂದು ಸಮಸ್ಯೆಗೆ ಪರಿಹಾರ ಹುಡುಕುವ ನಿಟ್ಟಿನಲ್ಲಿ ಕೆಲಸ ಆಗ್ತಾ ಇಲ್ಲ. ಹೀಗಾಗಿ ಜನರು ಸಾಕಷ್ಟು ಆಕ್ರೋಶನ ಹೊರಹಾಕ್ತಾ ಇದ್ರು. ಈ ಸಂಬಂಧ ನಿನ್ನೆ ಮಧ್ಯಾಹ್ನದಿಂದಲೂ ಕೂಡ ಈ ಒಂದು ಗಲಾಟೆ ಆಗ್ತಾ ಇತ್ತು. ಏನೋ ಆ ಭಾಗದ ಶಾಸಕರಾಗಿರ್ತಕ್ಕಂಥ ಸಿಮೆಂಟ್ ಮಂಜು ಅವರು ಮಧ್ಯಪ್ರವೇಶಿಸಿ ಹಾಲೂರು ತಹಶೀಲ್ದಾರ್ ಅವರ ನೇತೃತ್ವದಲ್ಲಿ ಒಂದು ಸಭೆಯನ್ನ ಕರೆದು ತಕ್ಷಣ ಈ ಒಂದು ಸಮಸ್ಯೆಗೆ ಪರಿಹಾರ ಬಗೆಹರಿಸ್ಬೇಕು. ಯಾಕೆಂತಂದ್ರೆ ಏನು ಯುದ್ಧ ಆರಂಭ ಆಗಿ ನಿಂತರೂ ಕೂಡ ಇನ್ನೂ ಕೂಡ ಸಮಸ್ಯೆ ಅಂದ್ರೆ ಎಲ್ಲೂ ಇಲ್ಲದ ಸಮಸ್ಯೆ ನಮ್ಮ ಭಾಗದಲ್ಲಿ ಯಾಕಿದೆ ಅನ್ನೋ ಒಂದು ಪ್ರಶ್ನೆಯನ್ನು ಕೂಡ ಶಾಸಕರು ಮಾಡಿದ್ರು. ಹೀಗಾಗಿ ಅಧಿಕಾರಿಗಳಿಗೆ ಖಡಕ್ ಸೂಚನೆಯನ್ನ ನೀಡಿರ್ತಕ್ಕಂಥದ್ದು, ಏನು ಗ್ಯಾಸ್ ಸಮಸ್ಯೆ ಆಗದಂತೆ ಕ್ರಮ ಕೈಗೊಳ್ಳಿ ಅಂತ ನಿನ್ನೆ ಹೇಳಿದ್ರು. ಆದ್ರೆ ಇವತ್ತು ಮತ್ತೆ ಪುನಃ ಅದೇ ಗ್ಯಾಸ್ ಸಮಸ್ಯೆ ಎದುರಾಗಿರ್ತಕ್ಕಂಥದ್ದು. ಭಾರತ್ ಗ್ಯಾಸ್ ಏಜೆನ್ಸಿ ಅವ್ರನ್ನ ಕೇಳಿದ್ರೆ ಸ್ಟಾಕ್ ಬಂದಿಲ್ಲ ಅನ್ನೋ ಒಂದು ಮಾತುಗಳನ್ನ ಹೇಳ್ತಿದ್ದಾರೆ. ಆದ್ರೆ ಜನರು ಪ್ರತಿನಿತ್ಯ ನೂರಾರು ಜನ ಏನು ಗ್ಯಾಸ್ ಅನ್ನ ಬುಕ್ ಮಾಡಿ ಸುಮಾರು 2-3 ತಿಂಗಳಾದ್ರೂ ಕೂಡ ಇದುವರೆಗೂ ಕೂಡ ಗ್ಯಾಸ್ ಬಂದಿಲ್ಲ. ಹೀಗಾಗಿ ಜನರು ಸಾಕಷ್ಟು ಆಕ್ರೋಶ ಹೊರಹಾಕ್ತಿರ್ತಕ್ಕಂಥದ್ದು. ಅಧಿಕಾರಿಗಳು ಈಗ ಗ್ಯಾಸ್ ಏಜೆನ್ಸಿಯ ಮಾಲೀಕರಿಗೆ ಒಂದು ಸೂಚನೆ ನೀಡಿರ್ತಕ್ಕಂಥದ್ದು, ಇಂದು ಸಂಜೆ ಒಳಗಡೆ ಗ್ಯಾಸ್ ಯಾರ್ಯಾರು ಬುಕ್ ಮಾಡಿದ್ರೆ ಅವರಿಗೆ ಗ್ಯಾಸ್ ಅನ್ನ ಸಂಪೂರ್ಣವಾಗಿ ಒದಗಿಸ್ಬೇಕು ಅನ್ನೋ ಒಂದು ಆದೇಶವನ್ನು ಮಾಡಿದ್ರೆ, ಆದ್ರೆ ಆದೇಶ ಮಾಡಿದರೆ ನಂತರ ಏನಾಗುತ್ತೆ ಅನ್ನೋದು ಕೂಡ ಕಾದ್ ನೋಡ್ಬೇಕಾಗಿರ್ತಕ್ಕಂಥದ್ದು. ಸಂಪತ್, ಥ್ಯಾಂಕ್ ಯು ಸಚಿನ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.